ಎಂಪುರಾನ್ ಇದು ಮಲಯಾಳಂನ ಪೃಥ್ವಿರಾಜ್ ಸುಕುಮಾರ್ ಅವರು ನಿರ್ದೇಶಿಸಿ ಮೋಹನ್ ಲಾಲ್ ಅವರು ನಾಯಕ ನಟನಾಗಿ ನಟಿಸಿದಂತಹ ಸಿನಿಮಾ ಎಲ್2 ಎಂಪುರಾನ್. 2019ರಲ್ಲಿ ರಿಲೀಸ್ ಆದ ಲೂಸಿಫರ್ ಸಿನಿಮಾದ ಮುಂದಿನ ಭಾಗನೇ ಈ ಎಲ್2 ಎಂಪುರಾನ್. ಇಲ್ಲಿ ಎಂಪುರಾನ್ ಅನ್ನೋದು ಮಲಯಾಳಂನ ಪದ. ಎಂಪುರಾನ್ ಅಂದರೆ ರಾಜರಿಗಿಂತ ಹೆಚ್ಚು ಮತ್ತು ದೇವರಿಗಿಂತ ಕಡಿಮೆ ಅನ್ನೋ ಅರ್ಥ ಕೊಡುತ್ತೆ. ಇನ್ನು ಕಥೆಗೆ ಬರೋದಾದರೆ, ನಾವು ಲೂಸಿಫರ್ ಸಿನಿಮಾದಲ್ಲಿ ನೋಡಿರೋ ಹಾಗೆ ಸ್ಟೀಫನ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಅವನು ತುಂಬ ಪವರ್ಫುಲ್. ಇಡೀ ಕೇರಳ ರಾಜ್ಯದ ರಾಜಕೀಯದಲ್ಲಿ ಅವನ ಹಸ್ತಕ್ಷೇಪ ಆಯಿತು ಅಂದರೆ ಯಾವ ಮಟ್ಟಿಗೆ ಇರುತ್ತೆ ಅಂತ ಈ ಸಿನಿಮಾದಲ್ಲಿ ನೋಡಿದ್ದೀವಿ. ಒಂಥರ ಸರ್ವಾಧಿಕಾರಿ ಅಂತ ಹೇಳ್ಬೋದು, ಆದರೆ ಒಬ್ಬ ಒಳ್ಳೆಯ ಸರ್ವಾಧಿಕಾರಿ ಅಂತ ಹೇಳ್ಬೋದು. ಸೊ ಇದಕ್ಕೆ ಅನಿಸುತ್ತೆ ಈ ಒಂದು ಕತೆಗೆ ಎಲ್2 ಎಂಪುರಾನ್ ಅಂತ ಟೈಟಲ್ ಇಡೋಕ್ಕೆ ಕಾರಣ ಅಂತ. ಮೊದಲನೇದಾಗಿ ಆಗಲೇ ಹೇಳಿದ ಹಾಗೆ ಲೂಸಿಫರ್ ಸಿನಿಮಾದಲ್ಲಿ ನಮ್ಮ ಸ್ಟೀಫನ್ ತನ್ನ ತಮ್ಮನಾದ ಜತಿನ್ ರಾಮದಾಸನನ್ನು ರಾಜಕೀಯಕ್ಕೆ ಕರ್ಕೊಂಡು ಬರ್ತಾನೆ. ಹಾಗೆ ಕೊನೆಯಲ್ಲಿ ಪ್ರಿಯದರ್ಶಿನಿ ರಾಮದಾಸಳ ಎರಡನೇ ಗಂಡನಾದ ಬಾಬಿಯನ್ನು ಸಾಯಿಸ್ತಾನೆ. ಮುಂದೆ ಜತಿನ್ ರಾಮದಾಸ್ ರಾಜ್ಯದ CM ಕೂಡ ಆಗ್ತಾನೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಸೊ ಈಗ ಎಲ್2 ಎಂಪುರಾನಲ್ಲಿ ಲ್ಯಾಂಡ್ ಆಫ್ ಗಾಡ್ ಅಂತ ಕರೆಸಿಕೊಳ್ಳೋ ಕೇರಳ ರಾಜ್ಯದ CM ಆದ ಜತಿನ್ ರಾಮದಾಸ್ ರಾಜ್ಯವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೋ ಅಥವಾ ಇಲ್ವಾ, ಇದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇದರ ನಡುವೆ ನಮ್ಮ ಸರ್ವಾಧಿಕಾರಿ ಸ್ಟೀಫನ್ ಅಥವಾ ಅಬ್ರಾಮ್ ಖುರೇಶಿ ಏನಿದ್ದಾನೆ ಅವನು ಫಾರಿನ್ ಕಂಟ್ರಿಯಲ್ಲಿ ಕಬ್ಬುಗ ಅನ್ನೋ ಡಾನನ್ನು ಸಾಯಿಸ್ತಾನೆ. ಹಾಗೆ ಅವನು ಕೂಡ ಆ ಒಂದು ಗ್ಯಾಂಗ್ ವಾರಲ್ಲಿ ಸಾಯ್ತಾನ ಅಥವಾ ಇಲ್ವಾ, ಅಥವಾ ಅವನು ಅಲ್ಲಿಂದ ಹೇಗೆ ಪಾರಾಗ್ತಾನೆ, ಇದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾ ಶುರು ಆಗಿ ಬರೋಬ್ಬರಿ 1 ಗಂಟೆ ಸಿನಿಮಾ ರನ್ ಆದಮೇಲೆ ಸಿನಿಮಾದ ನಾಯಕನ ಎಂಟ್ರಿ ಆಗುತ್ತೆ. ಇಲ್ಲಿಂದ ನಮ್ಮ ಹೀರೋ ಯಾವಾಗ ಸ್ಕ್ರೀನ್ ಮೇಲೆ ಬರ್ತಾನೋ ಅವಾಗೆಲ್ಲ ಸ್ಲೋ ಮೋಷನ್ ಶಾರ್ಟ್ಸ್ ಮತ್ತು ಒಳ್ಳೆ ಕ್ಯಾಮ್ರಾ ಆ್ಯಂಗಲ್ ಇತ್ತು ಅಂದರೆ ತಪ್ಪಾಗಲ್ಲ. ಇಲ್ಲಿ ಜತಿನ್ ರಾಮದಾಸ್ ಬಾಬಾ ಬಜರಂಗಿ ಜೊತೆ ಸೇರಿ ತಪ್ಪು ದಾರಿ ಹಿಡಿದಿರ್ತಾನೆ. ಹಾಗಾದರೆ ಈ ಬಾಬಾ ಬಜರಂಗಿ ಯಾರು? ಹಾಗೆ ಜಾಹಿದ್ ಮಸೂದ್ ಅಂದರೆ ಲೂಸಿಫರ್ ಸಿನಿಮಾದಲ್ಲಿ ನೋಡಿರ್ತಾರ ನಮ್ಮ ಸ್ಟೀಫನ್ ಅಥವಾ ಅಬ್ರಾಮ್ ಏನಿದ್ದಾನೆ ಅವನ ರೈಟ್ ಹ್ಯಾಂಡ್ ಅಂತ ಹೇಳ್ಬೋದು. ಸೊ ಈಗ ಲೂಸಿಫರ್ನ ರೈಟ್ ಹ್ಯಾಂಡ್ ಬಲಗೈ ಬಂಟನಾದ ಜಾಹಿದ್ ಮಸೂದ್ ಮತ್ತು ಬಾಬಾ ಬಜರಂಗಿ ಇವರಿಬ್ಬರಿಗೂ ಏನು ಸಂಬಂಧ, ಇದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಈಗ ಸಿನಿಮಾದಿಂದ ಹೊರಗೆ ಬಂದರೆ ಬಿಗ್ ಬಜೆಟಲ್ಲಿ ರೆಡಿ ಆಗಿರೋ ಸಿನಿಮಾ. ಇಲ್ಲಿ ಮೇಕಿಂಗ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ಕಥೆನೂ ತುಂಬ ಚೆನ್ನಾಗಿದೆ. ಆದರೆ ಸಿನಿಮಾ ನೋಡಿ ಬಂದಮೇಲೆ ಅಬ್ಬಾ ಏನು ಸಿನಿಮಾ ಗುರು ಅನ್ನೋ ರೀತಿ ಎಲ್ಲೂ ಅನಿಸ್ಲಿಲ್ಲ. ಇಂಟೆಲಿಜೆಂಟ್ ರೈಟಿಂಗ್ ಅಂತ ಏನು ಹೇಳ್ತೀವಿ ಅದು ಈ ಸಿನಿಮಾದಲ್ಲಿ ಕಡಿಮೆ ಆಯಿತು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಇನ್ನು ಪರ್ಫಾರ್ಮೆನ್ಸ್ ಅಂತ ಬಂದರೆ, ಮೊದಲನೇದಾಗಿ ಮೋಹನ್ ಲಾಲ್ ಅವರು ಸ್ಟೀಫನ್ ಅಬ್ರಾಮ್ ಖುರೇಶಿ ಅಥವಾ ಲೂಸಿಫರ್ ಅನ್ನೋ ಈ ಒಂದು ಪಾತ್ರದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ. ಇಂಪ್ಯಾಕ್ಟ್ ಇಡೀ ಸಿನಿಮಾ ಇವರು ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಒಂಥರ ಎಂಟ್ರಿ ಸೀನ್ ಥರ ಇರುತ್ತೆ, ಅಷ್ಟು ಚೆನ್ನಾಗಿತ್ತು. ಇನ್ನು ಪೃಥ್ವಿರಾಜ್ ಸುಕುಮಾರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡೋದರ ಜೊತೆಗೆ ಒಂದು ಕ್ಯಾಮೋ ರೋಲ್ ಕೂಡ ಮಾಡಿದ್ದಾರೆ. ಜಾಹಿದ್ ಮಸೂದ್ ಅಂತ ಆಗಲೇ ಹೇಳಿದ್ನಲ್ಲ ಸ್ಟೀಫನ್ನ ರೈಟ್ ಹ್ಯಾಂಡ್ ಅಂತ, ಇವರು ಕೂಡ ತುಂಬಾ ಅಚ್ಚುಕಟ್ಟಾಗಿ ಆ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಬಹುದೊಡ್ಡ ತಾರಾ ಬಳಗನೇ ಇದೆ. ಟೊವಿನೋ ಥಾಮಸ್ ಅವರಾಗಿರ್ಬೋದು, ಮಂಜು ವಾರ್ಯರ್ ಆಗಿರ್ಬೋದು, ಅಭಿಮನ್ಯು ಸಿಂಗ್ ಅವರಾಗಿರ್ಬೋದು, ಸಾನಿಯಾ ಅಯ್ಯಪ್ಪನ್ ಅವರಾಗಿರ್ಬೋದು, ಕಿಶೋರ್ ಕುಮಾರ್ ಅವರಾಗಿರ್ಬೋದು, ನೈಲಾ ಉಷಾ ಅವರಾಗಿರ್ಬೋದು, ಇಂದ್ರಜಿತ್ ಸುಕುಮಾರನ್ ಅವರಾಗಿರ್ಬೋದು, ಸಚಿನ್ ಕೆಡೇಕರ್ ಅವರಾಗಿರ್ಬೋದು, ಹಾಗೆ ಸಲಾರ್ ಸಿನಿಮಾದ ಕಾರ್ತಿಕೇಯ ದೇವ ಅವರಾಗಿರ್ಬೋದು. ಹಾಗೆ ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಆಗುತ್ತೆ. ಸೊ ಒಟ್ಟಿನಲ್ಲಿ ಎಲ್ಲ ಪಾತ್ರಧಾರಿಗಳು ತಮಗೆ ಕೊಟ್ಟ ಪಾತ್ರಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ಈ ಸಿನಿಮಾಗೆ ಹಾಲಿವುಡ್ನ ಕಾಸ್ಟ್ ಕೂಡ ಇದೆ. ಜೆರೋಮ್ ಪ್ಲಿನ್ ಅವರಾಗಿರ್ಬೋದು, ಆಂಡ್ರಿಯಾ ತಿವಾದರ್ ಆಗಿರ್ಬೋದು, ಎರಿಕ್ ಎಬೋವಾಣಿ ಆಗಿರ್ಬೋದು, ನತಾಶಾ ಪೋವೆಲ್ ಅವರಾಗಿರ್ಬೋದು, ಇನ್ನೂ ಹಲವಾರು ಹಾಲಿವುಡ್ನ ಕಾಸ್ಟ್ಗಳು ಈ ಸಿನಿಮಾದಲ್ಲಿದೆ. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ದೀಪಕ್ ದೇವ್ ಅವರು. ಸಿನಿಮಾಗೆ ಏನು ಬೇಕೋ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು. ಕೊನೆಯದಾಗಿ ಈ ಸಿನಿಮಾದ ರೈಟರ್ ಬಂದ್ಬಿಟ್ಟು ಮುರಳಿ ಗೋಪಿ ಅವರು. ಸೊ ಇದಾಗಿತ್ತು ಈ ಒಂದು ಸಿನಿಮಾದ ಬಗ್ಗೆ ನನ್ನ ಒಂದು ರಿವ್ಯೂ. ಇನ್ನು ನೀವು ಈ ಸಿನಿಮಾವನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲು ಲೂಸಿಫರ್ ಸಿನಿಮಾವನ್ನು ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಹಾಗೆ ಯಾರಾದರೂ ಈ ಸಿನಿಮಾವನ್ನು ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.